ಅಪ್ಪು ಸರ್ ಅಪ್ಪಟ ಅಭಿಮಾನಿ ನೀವು. ಅಪ್ಪು ಸರ್ ಅಂತ ಬಂದಾಗ ನಿಮ್ಮನ್ನ ನೋಡಿ ಅಭಿಮಾನಿಗಳು ತುಂಬಾನೇ ಖುಷಿ ಪಡ್ತಾರೆ. ಅಪ್ಪು ಸರ್ ಅಭಿಮಾನಿಗಳು ಎಷ್ಟು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ ನೀವು? ಇಷ್ಟು ಅಭಿಮಾನ ನೀವು ನೋಡ್ತಾ ಇದ್ದೀವಿ. ಅದೇ ಇವತ್ತು ಅವ್ರನ್ನ ಸೆಲೆಬ್ರೇಟ್ ಮಾಡ್ತಿದೀವಿ. ಇದು ಇನ್ನೂ ಮಧ್ಯಾಹ್ನನೂ ಆಗಿಲ್ಲ, ಇನ್ನೂ ಕರೆಕ್ಟ್ ಆಗಿ ಇದ್ದಾರೆ ಅಭಿಮಾನಿಗಳು. ಕೆಲವ್ರಿಗೆ ಪಾಪ ಬರ್ದೇ ಇರೋರು ಅವ್ರವ್ರ ಏರಿಯಾದಲ್ಲೇ ಅವ್ರಿಗಾಗಿ ಪ್ರೋಗ್ರಾಮ್ಗಳು ಮಾಡ್ತಿದ್ದಾರೆ. ನನ್ನ ಮನೆಯಿಂದ ಇಲ್ಲಿವರೆಗೂ ಬರೋ ಅಷ್ಟರಲ್ಲಿ ಏನಿಲ್ಲ ಅಂದ್ರೆ ಒಂದು 5 ಸ್ಟೇಜಸ್ ನೋಡಿದ್ದೀನಿ, 5 ವೇದಿಕೆಗಳನ್ನ ನೋಡಿದ್ದೀನಿ ನಾನು. ಸೊ ಅಲ್ಲೆಲ್ಲ ಕೂಡ ಅಪ್ಪು ಸರ್ನ ಅವ್ರು ಸಂಭ್ರಮಿಸ್ತಾ ಇದ್ದಾರೆ. ಸೊ ಇಲ್ಲಿ ಬರ್ದೇನು ಕೂಡ ಅಪ್ಪು ಸರ್ನ ಸಂಭ್ರಮಿಸ್ತಾ ಇರುವಂತ ಎಷ್ಟು ಅಭಿಮಾನಿಗಳಿಗೆ ನಿಮ್ಮ ಚಾನೆಲ್ ಮೂಲಕ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ನಮ್ಮ ಅಪ್ಪು ಸರ್ ಜೊತೆ ಒಂದಷ್ಟು ಸಮಯವನ್ನ ಸ್ಪೆಂಡ್ ಮಾಡೋ ಒಂದು ಅವಕಾಶ ನಿಮ್ಗೆ ಸಿಕ್ಕಿತ್ತು. ಅದೊಂಥರ ಲಕ್ಕಿ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ನೀವು ಇಂಟರ್ವ್ಯೂ ಎಲ್ಲ ಅವ್ರಿಗೆ ತುಂಬಾ ಇಷ್ಟ ಆಗ್ತಿತ್ತು. ನೀವು ಅವ್ರ ಇಂಟರ್ವ್ಯೂ ಮಾಡೋದು, ನಿಮ್ಮ ನಿರೂಪಣೆ ಎಲ್ಲವೂ ಕೂಡ ಯಾವ್ದೊಂದು ಒಳ್ಳೆ ಮೆಮೊರಿನ ದಯವಿಟ್ಟು ಶೇರ್ ಮಾಡಿ. ಸಿಕ್ಕಾಪಟ್ಟೆ ಮೆಮೊರಿಗಳಿದೆ ಮ್ಯಾಮ್. ಅವ್ರ ಜೊತೆ ನಾನು ಅಕ್ಷರ್ ಯೋಗದಲ್ಲಿ ಅವರು ಯೋಗ ಮಾಡ್ತಿದ್ದೆ, ಅವ್ರು ಯೋಗ ಮಾಡ್ತಿದ್ದನ್ನು ನಾನು ನೋಡ್ತಿದ್ದೆ. ಅವ್ರು ಅವಾಗ ತುಂಬಾ ವಿಷಯಗಳನ್ನ ಹೇಳ್ತಿದ್ರು. ಅವ್ರು ಆಕ್ಚುಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ರನ್ನಿಂಗ್ ಮಾಡ್ಕೊಂಡು ಬೇರ್ ಫುಟ್ ಅಲ್ಲಿ ಬಂದು ಅಲ್ಲಿ ಯೋಗ ಮಾಡ್ತಾ ಇದ್ರು. ಸೊ ಯೋಗ ಬಗ್ಗೆ ಅವ್ರು ಆಕ್ಚುಲಿ ಯಾವಾಗ ನಾನು ಸ್ವಲ್ಪ ಯೋಗದಲ್ಲಿ ಪಂಟ್ರಲ್ಲ ಆಗ್ಬಿಟ್ಟಿದ್ದೆ ನಾನು, ಅವಾಗ ಅವ್ರು ಅದ್ರ ಬಗ್ಗೆ ಮಾತಾಡ್ತಿದ್ರು. ಹೆಂಗ್ ಮಾಡ್ತಿದ್ಯಾ ನೀನು ಈ ಸೂರ್ಯ ನಮಸ್ಕಾರ ಅಂತ. ಆ್ಯಂಡ್ ಅಲ್ಲಿರೋರು ತುಂಬಾ ಜನ ಬಂದಿರೋರು, ಎಷ್ಟು ನಾರ್ತ್ ಇಂಡಿಯನ್ಸು ವಿದೇಶದವರೆಲ್ಲ ಬರ್ತಿದ್ರು. ಅವರೆಲ್ಲರ ಜೊತೆ ಅವ್ರು ಎಷ್ಟು ಗೌರವದಿಂದ ಮಾತಾಡ್ತಾ ಇದ್ರು. ಆ ಕ್ಷಣಗಳನ್ನ ನಾನು ಯಾವಾಗಲೂ ಮರೆಯಲ್ಲ. ಇನ್ಫ್ಯಾಕ್ಟ್ ನಂಗೆ ಇನ್ನೂ ನೆನಪಿದೆ, ನಮ್ಮಲ್ಲಿ ಯೋಗ ಕ್ಲಾಸಲ್ಲಿ ಯೋಗ ಮಾಡ್ಬೇಕಾದ್ರೆ ಯಾರೋ ದೇ ವಾಂಟೆಡ್ ಟು ರೆಕಾರ್ಡ್ ಅ ವಿಡಿಯೋ. ಅವ್ರು ರೆಕಾರ್ಡ್ ಮಾಡ್ಕೋಬೇಕಿತ್ತು ಯೋಗ ಮಾಡೋದನ್ನ. ಸರೇ ಹೋಗಿ ಅವ್ರಿಗೆ ವಿಡಿಯೋ ಎಲ್ಲ ಇಟ್ಕೊಟ್ಬಿಟ್ಟು ಅವ್ರಿಗೆ ಹೆಲ್ಪ್ ಮಾಡಿ ನಾನು ಹೇಳಿದೆ, ಸರ್ ಏನು ಮಾಡ್ತಿದ್ರು ನೀವು, ಯಾರು ಅಂತೇಳಿ. ಇಟ್ಸ್ ಓಕೆ ಮ್ಯಾಮ್, ಪಾಪ ಅವ್ರು ಕಷ್ಟಪಡ್ತಿದಾರಲ್ಲ ಅಂತ. ಅದು ಅಪ್ಪು ಸರ್. ಅವ್ರು ಯಾವತ್ತೂ ನಾನೊಬ್ಬ ಹೀರೋ, ನಾನೊಬ್ಬ ಸ್ಟಾರ್ ಅಂತ ಎಲ್ಲೂ ಬಿಹೇವ್ ಮಾಡಿಲ್ಲ. ದಟ್ ಇಸ್ ಅಪ್ಪು ಸರ್. ನಮ್ಗೆ ಗೊತ್ತು ನೀವು ಅಪ್ಪಟ ಅಪ್ಪು ಅಭಿಮಾನಿ ಅಂತ. ಯಾವ ಒಂದು ಗುಣ ಇಷ್ಟ, ಯಾವ ಸಿನಿಮಾ ಮೂಲಕ ನೀವು ಅವ್ರನ್ನ ಇಷ್ಟಪಡೋದಕ್ಕೆ ಶುರು ಮಾಡಿದ್ರಿ ಅಂತ ಹೇಳಬಹುದಾ? ನನಗೆ ಅವರು ಚಿಕ್ಕ ವಯಸ್ಸಿಂದ ನಂಗೆ ಅವ್ರ ಡಾನ್ಸು ಅದೆಲ್ಲ ನಂಗೆ ಭಾಳ ಇಷ್ಟ. ಬಿಕಾಸ್ ನಾನೊಬ್ಬ ಬ್ಯಾಕ್ ಡ್ಯಾನ್ಸರ್ ಆಗಿ ಅವ್ರ ಡಾನ್ಸ್ಗೆ ಫ್ಯಾನ್ ಆಗಿದೆ. ಅವ್ರನ್ನ ಮೀಟ್ ಮಾಡಿದಾಗ ಅವ್ರು ನಡ್ಕೊಂಡಂಥ ರೀತಿ ಆಗಿರ್ಬೋದು. ಸಿನಿಮಾಗಳಲ್ಲಿ ಹೀರೋ ಅಷ್ಟೇ ಅಲ್ಲ, ಅವರು ರಿಯಲ್ ಲೈಫಲ್ಲಿ ಕೂಡ ಹೀರೋ. ನೀವು ಎಲ್ಲರ ಜೊತೆ ಏನೋ ಒಂದು ಎಕ್ಸ್ಪೀರಿಯನ್ಸ್ ಅವ್ರು ಹಂಚ್ಕೊಂಡಿರ್ತಾರೆ. ಅವ್ರ ಲೈಫಲ್ಲಿ ಅನ್ಫರ್ಗೆಟೇಬಲ್ ಮೆಮೊರಿ ಮಾಡಿರ್ತಾರೆ. ಎಲ್ಲರನ್ನ ಸಮವಾಗಿ ನೋಡ್ತಾರೆ, ಯಾರನ್ನೂ ಮೇಲೆ ಕೆಳಗಡೆ ಅಂತ ನೋಡಲ್ಲ. ಯಾರ ಪ್ರೀತಿಯಿಂದ ಏನೇ ತಂದು ಕೊಟ್ಟರು ಅದನ್ನ ರುಚಿ ನೋಡಿ ತಿಂದು ಅವ್ರನ್ನೆಲ್ಲರೂ ತಪ್ಪಿಕೊಂಡು ಪ್ರತಿಯೊಬ್ಬರಿಗೂ ಫೋಟೋ ಕೊಡ್ತಿದ್ರು. ಆ ಗುಣ ನಂಗೆ ಬಹಳ ಇಷ್ಟ. ಇವತ್ತು ನಿಮ್ದು ಪೋಸ್ಟ್ ನೋಡ್ತಾ ಇದ್ದೆ, ತುಂಬಾ ಭಾವನಾತ್ಮಕವಾಗಿ ಪೋಸ್ಟ್ ಅನ್ನ ಹಾಕೊಂಡ್ರಿ. ಅದು ಓದ್ತಿರುವಾಗ ನಮ್ಮಲ್ಲೇ ಕಣ್ಣಂಚಲ್ಲಿ ನೀರು ಬಂದ ಫೀಲ್ ಆಯ್ತು. ಅಪ್ಪುಗೆ ಬೇಕನ್ಸ್ತಾ ಇದೆ ಅಂತೆಲ್ಲ ಕೂಡ. ಅದನ್ನ ಹೇಳೋದಾದ್ರೆ ಮ್ಯಾಮ್ ಒಂಥರ ಗೂಸ್ ಬಂಪ್ಸ್ ಬರುತ್ತೆ. ಅದು ನಿಜ ಅಲ್ವಾ? ನಾವು ಒಂದು ಟೈಮಲ್ಲಿ ಅವ್ರನ್ನ ಸ್ಟೇಜ್ ಮೇಲೆ ಕರೆಯೋದಕ್ಕೆ ಪದಗಳು ಹುಡುಕಿ ಜೋಡಿಸಿ ಕರಿತಿದ್ವಿ. ಇವತ್ತು ಅವ್ರ ಬಗ್ಗೆ ಮಾತಾಡ್ಬೇಕಾರೆ, ಅವ್ರ ಬಗ್ಗೆ ಬರಿಬೇಕಾರೆ, ನಾನು ಎಕ್ಸಾಜರೇಟ್ ಮಾಡ್ತಿಲ್ಲ, ದೇವರಾಣೆಗೂ ಕೈಯೆಲ್ಲ ನಡುತ್ತಾ ಇತ್ತು. ಯೋಚನೆ ಮಾಡ್ತಿದ್ದೆ ಏನು ಬರಿಬೇಕು ಅಂದ್ರೆ. ಈ ಪರಿಸ್ಥಿತಿಗೆ ಬಂದ್ಬಿಟ್ವಾ ನಾವು? ಅಪ್ಪು ಸರ್ ಬಗ್ಗೆ ಬರ್ದು ಸರ್ ಮಿಸ್ ಯು ಅಂತ ಹೇಳೋ ಪರಿಸ್ಥಿತಿಗೆ ಬಂದ್ವಾ ಅನ್ನೋ ಒಂದು ನೋವು. ಅದು ನನ್ನ ಮನಸ್ಸಲ್ಲಿ ಏನಿದೆ ಅದನ್ನ ನಾನು ಟೈಪ್ ಮಾಡಿದ್ದೀನಿ. ದಟ್ ಇಸ್ ವಾಟ್ ಐ ಫೀಲ್ ಫಾರ್ ಅಪ್ಪು ಸರ್. ಮದುವೆ ಕಾಗದ ತಂದಿಡ್ತಾರೆ, ತಾಳಿ ಕಟ್ತಾರೆ, ಏನೇನೋ ಇವತ್ತು ಇರುಮುಡಿ ಕಟ್ಕೊಂಡು ಬಂದಿದ್ರು. ಅಂದ್ರೆ 3 ವರ್ಷದಿಂದ ಬರ್ತಾ ಇದಾರೆ. ಇರುಮುಡಿ ತಂದು ಹೆಂಗೆ ಶಬರಿಮಲೆಗೆ ಹೋಗ್ತಾರೋ ಹಂಗೆ ಇಲ್ಲಿ ಬಂದು ಹೋಗ್ತಾರೆ. ಇವೆಲ್ಲವೂ ನೋಡಿದ್ರೆ ಮೇ ಬಿ ಎಲ್ಲೂ ಇಲ್ಲ ಈ ತರ ಅಂದ್ರೆ ಹಿಸ್ಟ್ರಿ ಹೇಳ್ಬೋದು. ಇವೆಲ್ಲ ನೋಡಿದಾಗ ನಿಮ್ಗೆ ಯಾವ ತರ ಫೀಲ್ ಆಗುತ್ತೆ? ಅದು ಪರಮಾತ್ಮನಿಗೆ ಇಷ್ಟವಾದಂತಹ ಆತ್ಮ, ಅದಕ್ಕೆ ಅವ್ರು ದೇವರಾಗಿದ್ದು. ದೇವ್ರಿಗೆ ಮಾತ್ರ ಇದೆಲ್ಲ ಮಾಡಕ್ ಸಾಧ್ಯ. ಸರ್ ಒಂದ್ ಮಾತು ಹೇಳ್ತಾರೆ, ನಾವೆಲ್ಲರೂ ಹುಟ್ಟೋದು ಇಲ್ಲಿ ದೇವ್ರಾಗೋದಕ್ಕೆ. ಒಬ್ಬ ಮಾನವನಾದ್ರೆ ನೀವು ಕೂಡ ದೇವ್ರಾಗ್ತೀರಾ. ಅದು ಆಗೋದಿಲ್ಲ, 5 ಜನಕ್ಕೂ ಏನೋ ಆಗತ್ತೆ. ಅಂತದ್ರಲ್ಲಿ ಅಪ್ಪು ಸರ್ ಪ್ರಮುಖರು. ಫೈನಲಿ ಮ್ಯಾಮ್, ಬಟ್ ನಾವು ಕುಡಿಯೋ ನೀರಲ್ಲಿ ಅಥವಾ ಗಾಳಿ ಎಲ್ಲಾ ಕಡೆ ನಮ್ ಜೊತೆ ಇದ್ದಾರೆ, ಅವ್ರ ಆಶೀರ್ವಾದ ಇದೆ ಅಂತ ಹೇಳಿ. ನಿಮ್ಮನ್ನ ಎಲ್ಲೋ ಒಂದ್ ಕಡೆ ನಿಮ್ ಪ್ರೀತಿ ಅವ್ರಿಗೆ ಗೊತ್ತಿತ್ತು, ಎಲ್ಲೋ ನೋಡ್ತಿದ್ದಾರೆ, ಏನ್ ಹೇಳಕ್ ಇಷ್ಟಪಡ್ತಾರೆ? ಆ ದೇವ್ರಿಗೆ ಗೊತ್ತಿತ್ತು ನಮ್ಮ ಅಭಿಮಾನ, ನಮ್ಮ ಪ್ರೀತಿ ಎಲ್ಲೂ. ಅಂದ್ರೆ ಇವತ್ತು ಅವ್ರು ಹೇಳೋದಲ್ಲ, ಅವ್ರಿದ್ದಾಗ್ಲೇ ಅವ್ರ ಜೊತೆ ಹಂಚ್ಕೊಂಡಿದ್ದೆ. ಅಂದ್ರೆ ದೇವ್ರಿಗೆ ಗೊತ್ತಿರುತ್ತಲ್ಲ ಅನ್ನೋದು, ಅಷ್ಟು ಗೊತ್ತಿದೆಯಲ್ಲ ನನಗೆ. ಆ ಪ್ರೀತಿ ಸಾಕು ನನಗೆ. ಥ್ಯಾಂಕ್ ಯು. ಹ್ಯಾಪಿ ಡೇ ಅಪ್ಪು ಸರ್. ಲವ್ ಯು ಫಾರ್ ಎವರ್. ಥ್ಯಾಂಕ್ ಯು.